ಬಿಜೆಪಿಯ 18 ಶಾಸಕರ ಅಮಾನತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡದಲ್ಲಿ ವಿಪಕ್ಷ ಉಪನಾಯಕ ಅರವಿಂದ ಬೆಲ್ಲದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಮಾನತು ವಾಪಸ್ ಪಡೆಯೋದು ಮೊದಲೇ ಆಗಬೇಕಿತ್ತು. ಒಂದು ಅಧಿವೇಶನಕ್ಕೆ ಮಾತ್ರ ಅಮಾನತು ಆಗಬೇಕಾಗಿತ್ತು. ಅದಕ್ಕಿಂತ ಹೆಚ್ಚು ಅವಧಿಗೆ ಅಮಾನತು ಬರೋದಿಲ್ಲ. ಹಿಂದೆ ಈ ರೀತಿ ಆಗಿತ್ತು. ಆಗ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಒಂದು ಸೆಷನ್ಸ್ಗೆ ಮಾತ್ರ ಅಮಾನತು ಮಾಡಿ ಅಂತ ಕೇಳಿದ್ವಿ. ಪ್ರತಿಭಟನೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿದೆ. ಆ ಪ್ರತಿಭಟನೆಗೆ 6 ತಿಂಗಳ ಅಮಾನತು ಸರಿಯಲ್ಲ ಅಂತ ಅರವಿಂದ್ ಬೆಲ್ಲದ್ ವಾಗ್ದಾಳಿ ಮಾಡಿದ್ದಾರೆ. ಅದನ್ನ ನಾನು ಸ್ವಾಗತ ಮಾಡ್ತೇನೆ. ಇದು ಬಹಳ ಹಿಂದನ ಆಗ್ಬೇಕಾಯ್ತು. ಫಸ್ಟ್ ಆಫ್ ಆಲ್ ಅವ್ರದ್ದು ಅಮಾನತು ಆಗಬಾರ್ದಾಗಿದೆ. ಅಮಾನತ್ ಆದ್ರೂ ಕೂಡ ಒಂದು ಸೆಷನ್ಗೆ ಅಮಾನತ್ ಮಾಡ್ಬೋದು, ಒಂದು ಅಸೆಂಬ್ಲಿ ಸೆಷನ್ಗೆ. ಅದಕ್ಕಿಂತ ಹೆಚ್ಚು ಮಾಡಕ್ ಬರ್ತಿದ್ದಿಲ್ಲ. ಹಿಂದೆ ಈ ರೀತಿಯ ಹೆಚ್ಚಿನ ಪೀರಿಯಡ್ಗೆ ಅಮಾನತ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಬಹಳ ಕಟುವಾದ ನಿಂದನೆ ಸ್ಪೀಕರ್ ಮೇಲೆ ಬಂದಿದೆ. 6 months. ಹಾಗಾಗಿ ನಾವು ಸ್ಪೀಕರ್ಗೆ ವಿನಂತಿ ಮಾಡ್ಕೊಂಡಿದ್ವಿ, ನಿಮ್ಗೆ ಯಾರೋ ತಪ್ಪು ಗೈಡ್ ಮಾಡಿದಾರ ಇದನ್ನ ಒಂದು ಇದಕ್ಕ. ಯಾಕಂದ್ರೆ ಡೆಮಾಕ್ರಸಿ ಅಂದ್ಮೇಲೆ ಅದರಲ್ಲಿ ಪ್ರೊಟೆಸ್ಟ್ ಮಾಡಬೇಕಾಗ್ತದೆ. ಆ ಪ್ರೊಟೆಸ್ಟ್ ನಾವು ಮಾಡಿದ್ದಕ್ಕೆ ನೀವು ಒಂದು 6 ತಿಂಗಳ ತನಕ ಸಸ್ಪೆನ್ಷನ್ ಮಾಡಿ ಜನರಿಂದ ಆಯ್ಕೆ ಆದಂತ ಶಾಸಕರಿಗೆ ಅವ್ರ ಶಾಸಕರಾದ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡಾಕ ನೀವು ಅಡ್ಡ ಹಾಕಿದ್ರೆ ಸರಿ ಆಗುದಿಲ್ಲ ಅಂತ ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ.